ಎಲ್ಲ ರೈತರಿಗೆ ನಮಸ್ಕಾರಗಳು. ನಾ ಸುಜಾತ ಆರ್ಗ್ಯಾನಿಕ್ ಫಾರ್ಮ್ಸ್ನಿಂದ ವಿಜಯ ಪಾಟೀಲ್ ಮಾತಾಡಿದ್ರಿ. ಇವತ್ತಿನ ವಿಷಯ ಏನಂದ್ರೆ ಕೃಷಿ ಭಾಗ್ಯ ಯೋಜನೆ ರೀ. ಇದ್ರೊಳಗೆ ಏನೇನೈತಪ್ಪ ಅಂದ್ರೆ ನಿಮ್ಗೆ ಈಗ ಕೃಷಿ ಹೊಂಡಕ್ಕೆ ಮಾಡ್ಕೊರ್ತೀರಿ, ಅದಕ್ಕೆ 50-90% ಸಬ್ಸಿಡಿ ಆಕೈತೆ ರೀ. ಕೃಷಿ ಹೊಂಡ ಆತ್ರಿ, ಡೀಸೆಲ್ ಪಂಪ್ ಸೆಟ್ ಆಯ್ತು, ಸೋಲಾರ್ ಪಂಪ್ ಸೆಟ್, ಇದಕ್ಕೆಲ್ಲ ಈಗ ಸಬ್ಸಿಡಿ ತಂದಾರಿ. ಇದನ್ನ ಎಲ್ಲಿ ಅಪ್ಲೈ ಮಾಡೋದ್ರಿ? RSK ರೈತ ಸಂಪರ್ಕ ಕೇಂದ್ರದಾಗ ಮಾಡ್ಬೋದು ರೀ. ಮತ್ತು ಇರ್ಲಿಕ್ಕೆ ನಿಮ್ಮ ತಾಲೂಕು ಮಟ್ಟದಾಗ ಇರ್ತಾವೆ ನೋಡಿರಿ, ಅಗ್ರಿಕಲ್ಚರ್ ಆಫೀಸ್ ಕೊಡ್ರಿ, ಅಲ್ಲಿ ಅಪ್ಲೈ ಮಾಡ್ಬೋದು ರೀ. ಇಲ್ಲಿ ಎರಡೂ ಆಗಲಿಲ್ಲಪ್ಪ ಅಂದ್ರೆ ಸೇವಾ ಸಿಂಧು ಅಂತಂದು ಆನ್ಲೈನ್ ಪೋರ್ಟಲ್ ಐತೆ ರೀ. ಈ ಪೋರ್ಟಲ್ದಾಗೂ ಹೋಗಿ ನೀವು ಅಪ್ಲೈ ಮಾಡ್ಬೋದು ರೀ. ಇದು ನಿಮ್ಗೆ ರೈತರದ ರೀ, ನಿಮ್ಗೆ ಅಷ್ಟು ತಿಳಿದಿಲ್ಲ ಅಂತಂದ್ರೆ ಇದು ಇರ್ತಾವೆ ರೀ, ಆನ್ಲೈನ್ ಸೆಂಟರ್ಗಳು ಇರ್ತಾವೆ ನೋಡಿರಿ. ಅಲ್ಲಿ ಹೋಗಿ ನೀವು ಸೇವಾ ಸಿಂಧು ಪೋರ್ಟಲ್ದಾಗ ಹೋಗಿ ನಮ್ಗೆ ಕೃಷಿ ಭಾಗ್ಯ ಯೋಜನೆದ ಅಪ್ಲಿಕೇಶನ್ ಹಾಕತ್ತನ್ರಿ. ಇದನ್ನು ಹೆಂಗಾರ ಅಪ್ಲಿಕೇಶನ್ ಹಾಕಿರ್ಲಿ ಒಮ್ಮೆ ಪಾಟ್ನ ಬರೋದಿಲ್ಲ ರೀ. ಮತ್ತು ಅದನ್ನ ಕೇಳ್ಕೊಬೇಡ್ರಿ. ಈಗ ನಮ್ಮ ಗೌರ್ಮೆಂಟ್ ಗೊತ್ತಾಯ್ತಲ್ಲ ಒಮ್ಮೆ ಹಿಂದೆ ಇದು ಆದಷ್ಟು ಯಾವಾಗ ಬರ್ತಾವೆ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ತಿತ್ತಪ್ಪ ಮುಂಚಿತವಾಗಿ ಬರ್ತಾವೆ ರೀ. ಅಂದ್ರೆ ಬೇಸಿಗೆ ಟೈಮ್ದಾಗ ಆಗಿವ ಯೋಜನೆ ಸ್ಟಾರ್ಟ್ ಮಾಡ್ತಾರೆ ರೀ. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ರೀ, ಆಧಾರ್ ಕಾರ್ಡ್ ಬೇಕು ರೀ, ಪಾಸ್ಬುಕ್ ಬೇಕು ರೀ, ಮತ್ತು ಫೋಟೋ ಬೇಕು ರೀ, ಆಧಾರ್ ಕಾರ್ಡಿಗೆ ಲಿಂಕ್ ಇದ್ದು ಮೊಬೈಲ್ ನಂಬರ್ ಬೇಕು ರೀ, RTC ಬೇಕು ರೀ. ಹಂಗೆ ಒಂದೊಂದು ಕಡೆ ಏನು ಮಾಡ್ತಾರೆ ರೀ, ಕಾಸ್ಟ್ ಇನ್ಕಮು ಕೇಳ್ತಾರೆ ರೀ. ಅದು ಇದು ಒಂದು ಜಿಲ್ಲಾವಾರು ರೇಟಿಂಗ್ ಚೇಂಜ್ ಇರ್ತೈತೆ ರೀ. ಒಂದು ಕಡೆ 50-90% ಕೊಡ್ತಾರೆ ರೀ, ಒಂದು ಕಡೆ 50% ಕೊಡ್ತಾರೆ, ಒಂದು ಕಡೆ 90% ಕೊಡ್ತಾರೆ. ಹಿಂಗೆ ಚೇಂಜ್ ಇರ್ತೈತೆ ರೀ. ಇದು ಯಾವ ನೆಲಕ್ಕೆ ಅಪ್ಲೈ ಆಕೈತೆ ಅಂದ್ರೆ ಇವಾಗ ಬರಡು ಭೂಮಿ ಇರ್ತಾವೆ ರೀ. ನೀರಾವರಿದಲ್ಲಿ ಆಗೋದಿಲ್ಲ ರೀ. ಮತ್ತು ಇವು ಹೊದಂಡಿ ಇರ್ತಾವೆ ನೋಡಿರಿ, ಇಲ್ಲಿ ಆಗೋದಿಲ್ಲ ರೀ. ಇವ ಬರಡು ಭೂಮಿ ಅಂತಂದು ಏನು ಕನ್ಸಿಡರ್ ಇರ್ತಾವೆ ನೋಡಿರಿ, ಆ ಬರಡು ಭೂಮಿಗೆ ಅಷ್ಟೇ ಇವ ಅಪ್ಲೈ ಆಕಾವೆ ರೀ. ಅಂದರೆ ಇದು ಸ್ಕೀಮ್ ಎಲ್ಲರೂ ಯೂಸ್ ಮಾಡ್ಕೋರಿ. ಅಂದರೆ ಈಗ ಬರಡು ಭೂಮಿದಾಗ ಸಾಕಷ್ಟು ನೆಲ ತಾಕತ್ತಿರ್ತಾವೆ ರೀ. ಆದರೆ ಈಗ ನೀರು ಇರ್ತಾವೆ ರೀ, ಬೆಳೆ ಬಂದಿರ್ತೈತಿ. ಬೇಸಿಗೆ ಟೈಮ್ದಾಗ ಬೆಳೆ ಏನು ಚಂದ ಕಾಣತ್ತಿರ್ಬೇಕಪ್ಪ, ಒಮ್ಮೆ ಒಣಗಿ ಬಿಡ್ತೈತೆ ರೀ. ಅದ್ರ ಸಂಬಂಧ ರೈತರಿಗೆ ಇದೊಂದು ಹೆಲ್ಪ್ ಆಗ್ಲತ್ತಂದ ಗೌರ್ಮೆಂಟ್ದವ್ರ ಈ ಕೃಷಿ ಭಾಗ್ಯ ಯೋಜನೆ ಅನ್ನೋ ತಂದಾರಿ. ಈ ಸ್ಕೀಮ್ ಐತಿರ್ಲಿ ಎಲ್ಲರೂ ಯೂಸ್ ಮಾಡ್ಕೊರಿ. ಇದನ್ನ ನಿಮ್ಗೆ ಇನ್ನು ಮುಂದೆ ಇಂಥ ಹೊಸ ವಿಷಯಗಳು ಏನಿರ್ತೈತಿರಲ್ಲ ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ರೀ. ಅಷ್ಟು ಮಂದಿ ಎಲ್ಲರೂ ಪ್ಲೀಸ್ ನಾನು ಹೆಂಗೆ ಇನ್ಸ್ಟಾದಾಗ ಹೆಂಗೆ ಸಪೋರ್ಟ್ ಮಾಡಿರಿ ನೋಡಿರಿ, ಹಂಗೆ ನಾನು ಯೂಟ್ಯೂಬ್ದಾಗೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಯಾರೋ ನಿಮ್ಮ ಫ್ರೆಂಡ್ಸು ಬರಡು ಭೂಮಿ ಇರ್ತಾವೆ ನೋಡಿರಿ, ಅವ್ರಿಗೆ ನೀರಿನ ವ್ಯವಸ್ಥೆ ಇರ್ತದೆ ನೋಡಿರಿ, ಅವ್ರಿಗೆ ವಿಡಿಯೋ ಶೇರ್ ಮಾಡಿರಿ. ಆದಷ್ಟು ಹೆಚ್ಚಿನ ರೀತಿಯೊಳಗೆ ವಿಡಿಯೋ ಶೇರ್ ಮಾಡಿರಿ, ಎಲ್ಲ ರೈತರಿಗೆ ತಲುಪಿಸ್ರಿ. ಧನ್ಯವಾದಗಳು. ಇಂಥ ವಿಷಯಗಳನ್ನ ತೊಗೊಂಡು ಮತ್ತೆ ಮುಂದಿನ ವಿಡಿಯೋದಾಗ ಬರ್ತಾನೆ ರೀ.